ಕೇಳಿರಿ ಕೇಳಿರಿ ಶಿವವಚನ, ಕೇಳಿರಿ ಕೇಳಿರಿ ಗುರುವಚನ, ಕೇಳಿರಿ ಕೇಳಿರಿ ಶಿವವಚನ, ಕೇಳಿರಿ ಕೇಳಿರಿ ಗುರುವಚನ. ಪುರಾತರ ವಚನಾನುಭವ ಕೇಳಿ ಬದುಕಿರಯ್ಯ. ಕೇಳಿದ ಸದ್ಭಕ್ತರೆಲ್ಲರೂ ಕೃತಾರ್ಥರಪ್ಪರು. ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು, ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು. ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ, ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ. ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ. ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ, ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ. ಉಪದೇಶವೆಂತು ಸಲುದಯ್ಯ ತಡಬಡುವುದಯ್ಯ, ಉಪದೇಶವೆಂತು ಸಲುದಯ್ಯ ತಡಬಡುವುದಯ್ಯ. ಮಹಾಲಿಂಗ ಕಲ್ಲೇಶ್ವರ, ಮಹಾಲಿಂಗ ಕಲ್ಲೇಶ್ವರ ಗುರುವಚನ ಪರಾಮುಖಂಗೆ, ಗುರುವಚನ ಪರಾಮುಖಂಗೆ. ಎಂದೆಂದು ಭವಲಿಂಗರು ನೋಡ, 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 ಎಂದೆಂದು ಭವಲಿಂಗರು ನೋಡ. ಅಡವಿಯೊಳಗರಸುವಡೆ ಸಿಡಿಗಂಟಿ ತಾನಲ್ಲ, ಮಡುವಿನೊಳಗರಸುವಡೆ ಮತ್ಸ್ಯ ಮಂಡೂಕನಲ್ಲ, ತಪಂಬಡುವಡೆ ವೇಷಕ್ಕೆ ವೇಳೆಯಲ್ಲ, ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ. ಅಷ್ಟ ತನುವಿನೊಳಗೆ ಹುದುಗಿದ್ದ ಲಿಂಗವ ನಿಲುಕಿ ನೋಡಿಯೇ ಕಂಡ ನಂಬಿಗ ಚೌಡಯ್ಯ. ಆಧ್ಯಾತ್ಮಿಕ ನೆಲೆಯಲ್ಲೇ ಈ ವಚನವನ್ನು ಅರ್ಥೈಸಬೇಕು. ಚೌಡಯ್ಯನವರ ಮಾತು ಒರಟು, ಆ ಒರಟುತನದಲ್ಲೂ ತತ್ವಗಳ ಅರಿವು ಮಾಡುವಂಥ ಪರಿ ಅವ್ರದ್ದು. ಮನುಷ್ಯನ ಮೂಲ ಗುರಿ ತತ್ವದ ಸಾಕ್ಷಾತ್ಕಾರ. ಅದು ಕೇವಲ ಬಾಹ್ಯ ಕ್ರಿಯಾಚರಣೆಗಳನ್ನು ಅವಲಂಬಿಸಿಲ್ಲ ಅನ್ನೋದನ್ನು ಕೆಲವು ನಿದರ್ಶನಗಳ ಮೂಲಕ ಮನವರಿಕೆ ಮಾಡಿದ್ದಾರೆ. ಬಸವಾದಿ ಶರಣರಲ್ಲಿ ನೇರ ದಿಟ್ಟ ನಡೆ ನುಡಿಗೆ ಹೆಸರಾದವರು ಅಂಬಿಗರ ಚೌಡಯ್ಯನವರು. ಕಾಯಕವೇ ಕೈಲಾಸ ಅಂತ ನಂಬಿದ ಶರಣ. ಅವರ ಕಾಲದಲ್ಲಿ ಶಿವ ಸಾಕ್ಷಾತ್ಕಾರಕ್ಕಾಗಿ ಏನೇನು ಮಾಡ್ತಾ ಇದ್ರು ಅನ್ನೋಂಥ ವಿವರ ಇಲ್ಲಿದೆ. ಇದು ಅಂದಿಗೂ ಸತ್ಯ, ಇಂದಿಗೂ ಸತ್ಯ. ದೇವರು ಹೊರಗೆ ಮಾತ್ರ ಇಲ್ಲ, ಆ ಚೇತನ ನಮ್ಮೊಳಗಡೆ ಇದೆ ಅಂತ ಇಲ್ಲಿ ಮನವರಿಕೆ ಮಾಡ್ತಾರೆ. ಜನರು ಸಾಮಾನ್ಯವಾಗಿ ದೇವರ ದರ್ಶನ ಪಡಿಬೇಕು ಅಂದರೆ ಅಡವಿ ಸೇರಿ ಗುಹೆಗಳಲ್ಲಿ, ಬೆಟ್ಟಗಳಲ್ಲಿ ಅಥವಾ ಮರದಡಿಯಲ್ಲಿ ತಪಸ್ ಮಾಡಬೇಕು ಅಂತ ಹೇಳ್ತಾರೆ. ಗಂಗಾ, ತುಂಗ ಇತ್ಯಾದಿ ತೀರ್ಥಕ್ಷೇತ್ರಗಳಲ್ಲಿ ಮುಳುಗಬೇಕು ಅನ್ನೋದು, ಆ ದೇಹವನ್ನು ದಂಡಿಸಬೇಕು ಅನ್ನೋದು, ಹೀಗೆಲ್ಲ ಹೇಳ್ತಾ ಬಂದಿದ್ದಾರೆ. ಅಂಥ ಕ್ರಿಯೆಯನ್ನೇ ಚೌಡಯ್ಯನವರು ವಿರೋಧಿಸಿದ್ದಾರೆ. ಮೊದಲ ಸಾಲಿನಲ್ಲಿ ಅಡವಿಯೊಳಗೆ ಅರಸುವಡೆ ಸಿಡಿಗಂಟಿ ತಾನಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ತಪಸ್ಸು ಮಾಡಿ ದೇವರನ್ನು ಒಲಿಸಲಿಕ್ಕೆ ದಟ್ಟವಾದ ಅರಣ್ಯ ಕ್ಷೇಮ.
ಅಲ್ಲಿ ಜನರ ಕಾಟ ಇಲ್ಲದೆ ಧ್ಯಾನ ಮೌನ ಮಾಡ್ಬೋದು ಅನ್ನುವಂಥ ಕಲ್ಪನೆ. ಅದಕ್ಕಾಗಿ ಊರು ತ್ಯಜಿಸಿ ಸಂಸಾರ ಬಿಟ್ಟು ಅಡವಿ ಸೇರ್ತಾರೆ. ಅಲ್ಲಿನ ಪ್ರಶಾಂತ ಪರಿಸರದಲ್ಲಿ ದೇವರ ಹುಡುಕಾಟವನ್ನು ಮಾಡ್ತಾರೆ. ಅಂಥವ್ರಿಗೆ ದೇವರೇನು ಅಡವಿಯ ಗಿಡಗಂಟೆ ಮರಗಳಲ್ಲಿ ಇರ್ತಾನ ಅಂತ ಪ್ರಶ್ನೆ ಮಾಡೋದ್ರ ಮೂಲಕ ಆತ ಅಲ್ಲೆಲ್ಲೂ ಇಲ್ಲ. ಅಡವಿಯ ಗಿಡ ಮರಗಳಲ್ಲಿ ದೇವರ ಹುಡುಕಾಟ ವ್ಯರ್ಥ ಅಂತ ಹೇಳ್ತಾರೆ. ಅದು ದೈವಿ ಸಾಕ್ಷಾತ್ಕಾರಕ್ಕೆ ಸಾಧನ ಅಲ್ಲ ಅಂತ ಹೇಳಿದ್ದಾರೆ. ಮುಂದಿನ ಸಾಲಿನಲ್ಲಿ ಮಡುವಿನೊಳಗೆ ಅರಸುವಡೆ ಮತ್ಸ್ಯ ಮಂಡೂಕನಲ್ಲ ಅಂತ ಛೇಡಿಸಿದ್ದಾರೆ. ಯಾವುದೋ ತೀರ್ಥಕ್ಷೇತ್ರ ಅಥವಾ ನದಿಯ ಮಡುವಿನೊಳಗೆ ಮುಳುಗೆದ್ರೆ ದೇವರ ದರ್ಶನ ಸುಲಭ ಅನ್ನುವಂಥ ವರ್ಗವೂ ಇದೆ. ಅಲ್ಲಿ ಮುಳುಗಿ ಹೇಳೋದ್ರಿಂದ ತಾವು ಮಾಡಿದ ಪಾಪಗಳೆಲ್ಲ ಪರಿಹಾರವಾಗಿ ದೇವರು ತಾನಾಗೆ ಒಲಿತಾನೆ ಅನ್ನುವಂಥ ನಂಬಿಕೆ. ಆದರೆ ದೇವರು ಅಂತ ನೀರಿನಲ್ಲಿ ಖಂಡಿತ ಇಲ್ಲ. ಅಲ್ಲಿರೋ ಅಂಥದ್ದು ಜಲಚರ ಪ್ರಾಣಿಗಳಾದಂಥ ಮೀನು, ಕಪ್ಪೆ, ಹಾವು ಇತ್ಯಾದಿ. ಅವು ದಿನದ 24 ಗಂಟೆ ನೀರಿನಲ್ಲೇ ಇರ್ತಾವೆ. ಹಾಗಿದ್ರೆ ಅವುಗಳ ಪಾಪ ನಿವಾರಣೆ ಆಗಿ ಅವೇನಾದರೂ ದೇವರ ದರ್ಶನ ಪಡೆದಿದ್ದವ? ಪಡೆದಿದ್ದೇ ನಿಜ ಆಗಿದ್ರೆ ಅವುಗಳನ್ನು ತಿನ್ನುವಂಥವ್ರು ಬೇಟೆಯಾಡಿ ಯಾಕೆ ಕೊಲ್ತಾ ಇದ್ರು? ಹೀಗೆ ಯೋಚನೆ ಮಾಡುವಂಥ ಧಾರ್ಮಿಕ ಶ್ರದ್ಧಾಳುಗಳು ತುಂಬ ವಿರಳ. 3ನೇ ಸಾಲಿನಲ್ಲಿ ತಪಂಬಡುವಡೆ ವೇಷಕ್ಕೆ ವೇಳೆಯಲ್ಲ ಅಂತ ಹೇಳಿದ್ದಾರೆ. ದೇವರ ಸಾಕ್ಷಾತ್ಕಾರಕ್ಕಾಗಿ ವಿವಿಧ ವೇಷಗಳನ್ನು ಧರಿಸಿ ತಪಸ್ ಮಾಡುವಂಥವ್ರು ಇದ್ದಾರೆ. ಇವತ್ತಿನ ಜನರನ್ನೇ ನೋಡಿದರೆ ಕಪ್ಪು, ಕೆಂಪು, ಬಿಳಿ, ಹಸಿರು ಹೀಗೆ ವಿವಿಧ ಬಣ್ಣದ ಬಟ್ಟೆಗಳನ್ನು ತೊಟ್ಟು ತಾವು ಇಂಥ ದೇವರು ಭಕ್ತರು ಅಂತ ಗುರುಸ್ಕೊಳ್ತಾರೆ. ದೇವರಿಗೆ ಬಣ್ಣ ಮುಖ್ಯ ಅಲ್ಲ, ಅವರ ಅರಿವು ಆಚಾರ ಮುಖ್ಯ ಅನ್ನೋದನ್ನೇ ಆ ಜನ ಮರೀತಾರೆ. ಬಟ್ಟೆಯ ಮರೆಯಲ್ಲಿ ಏನು ಮಾಡಿದರೂ ನಡೆಯುತ್ತೆ ಅನ್ನುವಂಥ ಭಾವಿಸಿ ಕಾಮನೆಗಳ ಹಿಂದೆ ಸುತ್ತುವಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಸುತ್ತುವಂಥದ್ದು ಮಾತ್ರ ಅಲ್ಲ, ಅವುಗಳ ಹಿರಿಮೆಯನ್ನು ಹೇಳ್ತಾ ಮುಗ್ಧ ಜನರ ಸುಲಿಗೆ ಮಾಡುವಂಥ ಪೂಜಾರಿ ಪುರೋಹಿತರಿಗೂ ಕೊರತೆ ಇಲ್ಲ. ಮನುಷ್ಯ ವಿವಿಧ ವೇಷ ಧರಿಸಿ ತಪಸ್ ಮಾಡುವಂಥದ್ದು ವ್ಯರ್ಥ ಎಂದು ಇಲ್ಲಿ ಖಂಡಿಸಿದ್ದಾರೆ. ಕಾವಿ, ಕರಿ, ಬಿಳಿ, ಕೇಸರಿ, ಹಸಿರು ಇತ್ಯಾದಿ ಬಣ್ಣದ ಬಟ್ಟೆ ಧರಿಸಿದ ಮಾತ್ರಕ್ಕೆ ವ್ಯಕ್ತಿ ಸುಜ್ಞಾನಿಯಾಗಿ ಶಿವಸಾಕ್ಷಾತ್ಕಾರ ಪಡಿತಾನೆ ಅನ್ನುವಂಥದ್ದು ಒಂದು ಭ್ರಮೆ ಅಷ್ಟೆ. ಆ ಬಟ್ಟೆಗಳ ಮರೆಯಲ್ಲಿ ಎಂಥೆಂಥ ಕಪಟ ನಾಟಕಗಳು ನಡೀತಾ ಇದ್ದವು ಅನ್ನೋದನ್ನು ಬಿಚ್ಚಿ ಹೇಳಬೇಕಾಗಿಲ್ಲ ಇವತ್ತು ಕೂಡ. 4ನೇ ಸಾಲಿನಲ್ಲಿ ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ ಅಂತ ಹೇಳಿದ್ದಾರೆ. ದೇವರ ಸಾಕ್ಷಾತ್ಕಾರ ಪಡೀಲಿಕ್ಕೆ ದೇಹ ಪೋಷಣೆ ಸಲ್ಲದು, ಅದನ್ನು ದಂಡಿಸಬೇಕು ಅಂತ ಉಪವಾಸ ವ್ರತ ಮಾಡ್ತಾರೆ. ದೇಹಕ್ಕೆ ಕೊಡಬಾರ್ದು ಹಿಂಸೆ ಕೊಡ್ತಾರೆ. ಸ್ನಾನ ಮಾಡದೆ, ಊಟ ಮಾಡದೆ, ಬರಿಗಾಲಿನಿಂದ ನಡೀತಾ ದೇಹ ದಂಡನೆ ಮಾಡುವಂಥದ್ದು ದೇವರ ಸಾಕ್ಷಾತ್ಕಾರಕ್ಕೆ ಸಲ್ಲುವಂಥ ಮಾರ್ಗ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಾಮಾನ್ಯವಾಗಿ ಸಾಲ ಪಡೆದಂಥವರು ಹೇಳಿದ ಕಾಲಕ್ಕೆ ಸರಿಯಾಗಿ ಅದನ್ನು ಮರುಪಾವತಿ ಮಾಡದೆ ಏನೇನೋ ಕಾರಣ ಹೇಳ್ಕೊಂಡು ಕಾಲ ತಳ್ತಿರ್ತಾರೆ. ಅವರನ್ನು ಕೇಳಿ ಕೇಳಿ ಸಾಕಾದಾಗ ಬೇರೆ ಉಪಾಯ ಕಾಣದೆ ಅವ್ರ ಮನೆ ಮುಂದೆ ಹೋಗಿ ಉಪವಾಸ ಸತ್ಯಾಗ್ರಹ ಮಾಡೋವಂಥವ್ರು ಉಂಟು. ಅದನ್ನು ಗಮನಿಸಿ ನೀವು ದೇಹ ದಂಡಿಸಿ ದೇವರನ್ನು ಒಲಿಸ್ತೇವೆ ಅಂದರೆ ಅವನೇನು ಸಾಲ ಕೊಡೋ ವ್ಯಕ್ತಿ ಅಲ್ವಲ್ಲ. ಹಾಗಾಗಿ ದೇಹ ದಂಡನೆಯಿಂದಲೇ ದೇವರನ್ನು ಒಲಿಸ್ತೇವೆ ಅನ್ನುವಂಥದ್ದು ಶರಣರ ಪರಿ ಅಲ್ಲ ಅಂತ ಚೌಡಯ್ಯನವರು ಅಭಿಪ್ರಾಯಪಟ್ಟಿದ್ದಾರೆ. ಹಾಗಿದ್ರೆ ದೇವರನ್ನು ಒಲಿಸುವ ಮಾರ್ಗ ಯಾವುದು? ಅದಕ್ಕೆ ಅವ್ರು ಹೇಳುವಂಥದ್ದು, ಅಷ್ಟ ತನುವಿನೊಳಗೆ ಹುದುಗಿದ್ದ ಲಿಂಗವ ನಿಲುಕಿ ನೋಡಿಯೇ ಕಂಡ ನಂಬಿಗ ಚೌಡಯ್ಯ ಅಂತ. ದೇವರು ಸರ್ವಾಂತರ್ಯಾಮಿ. ಅವನು ಕೇವಲ ಹೊರಗೆ ಮಾತ್ರ ಇಲ್ಲ, ಮಾನವನೊಳಗೂ ಇದ್ದಾನೆ.
ಅದನ್ನೇ ಮಣ್ಣ ಬಿಟ್ಟು ಮಡಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ ಅನ್ನೋದು. ಅಂದರೆ ಅಷ್ಟತನುವಿನಲ್ಲಿ ಆ ದೇವರು ಇದ್ದಾನೆ ಅಂತ ಖಚಿತಪಡಿಸಿದ್ದಾರೆ. ಅಷ್ಟತನು ಅಂದರೆ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಸೂರ್ಯ, ಚಂದ್ರ, ಆತ್ಮ, ಇವುಗಳಲ್ಲಿ ಚೈತನ್ಯ ರೂಪಿ ಶಿವ ನೆಲೆಸಿದ್ದಾನೆ ಅನ್ನುವಂಥ ನಂಬಿಕೆ. ಈ ತತ್ವಗಳು ಮನುಷ್ಯನ ಒಳಗಡೆನೂ ಇದ್ದಾವೆ. ಆದ್ದರಿಂದ ಮನುಷ್ಯ ತನ್ನಲ್ಲೇ ಶಿವ ಚೈತನ್ಯವನ್ನು ಕಂಡುಕೊಳ್ಬೇಕು. ನಾನು ಆ ಚೈತನ್ಯವನ್ನು ಕಂಡುಕೊಂಡಿದ್ದೇನೆ ಅಂತ ಹೇಳ್ತಾರೆ ಚೌಡಯ್ಯನವರು. ಅಂದರೆ ಬಾಹ್ಯ ಕ್ರಿಯೆಗಳ ಬದಲಾಗಿ ದೇಹವೇ ದೇವಾಲಯ ಅನ್ನುವಂಥ ಅರಿವನ್ನು ಪಡ್ಕೊಂಡು ಶಿವಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅನ್ನುವಂಥದ್ದೇ ನಿಜವಾದಂಥ ಭಕ್ತಿ. ಅಡವಿಯೊಳಗರಸುವಡೆ ಸಿಡಿಗಂಟಿ ತಾನಲ್ಲ, ಮಡುವಿನೊಳಗರಸುವಡೆ ಮತ್ಸ್ಯ ಮಂಡೂಕನಲ್ಲ. ಅಡವಿಯೊಳಗರಸುವಡೆ ಸಿಡಿಗಂಟಿ ತಾನಲ್ಲ, ಸಿಡಿಗಂಟಿ ತಾನಲ್ಲ, ಮಡುವಿನೊಳಗರಸುವಡೆ ಮತ್ಸ್ಯ ಮಂಡೂಕನಲ್ಲ, ಮತ್ಸ್ಯ ಮಂಡೂಕನಲ್ಲ. ಅಡವಿಯೊಳಗರಸುವಡೆ ಸಿಡಿಗಂಟಿ ತಾನಲ್ಲ, ಸಿಡಿಗಂಟಿ ತಾನಲ್ಲ, ಮಡುವಿನೊಳಗರಸುವಡೆ ಮತ್ಸ್ಯ ಮಂಡೂಕನಲ್ಲ, ಮತ್ಸ್ಯ ಮಂಡೂಕನಲ್ಲ. ತಪಂ ಬಡುವಡೆ ಬೇಪಕ್ಕೆ ಬೇಳೆಗೆಲ್ಲ, ತಪಂ ಬಡುವಡೆ ದೇಶಕ್ಕೆ ಬೇಳೆಗೆಲ್ಲ. ಅಡವಿಯೊಳಗರಸುವಡೆ ಸಿಡಿಗಂಟಿ ತಾನಲ್ಲ, ಸಿಡಿಗಂಟಿ ತಾನಲ್ಲ. ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ, ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ. ಅಷ್ಟತನುವಿನೊಳಗೆ ಹುದುಗಿದ್ದ ಲಿಂಗವ ನಿಲುಕಿ, ಅಷ್ಟತನುವಿನೊಳಗೆ ಹುದುಗಿದ್ದ ಲಿಂಗವ ನಿಲುಕಿ. ನೋಡಿಗೆ ಕಂಡನು ನಮ್ಮ, ನೋಡಿಗೆ ಕಂಡನು ನಮ್ಮ ಅಂಬಿಗರ ಚೌಡಯ್ಯ, ಅಂಬಿಗರ ಚೌಡಯ್ಯ, ಅಂಬಿಗರ ಚೌಡಯ್ಯ, ಅಂಬಿಗರ ಚೌಡಯ್ಯ, ಅಂಬಿಗರ ಚೌಡಯ್ಯ, ಅಂಬಿಗರ ಚೌಡಯ್ಯ. ಕೇಳಬನ್ನಿ ಕೇಳಬನ್ನಿ ವಚನ ಸಂದೇಶ, ಕೇಳಬನ್ನಿ ಕೇಳಬನ್ನಿ ವಚನ ಸಂದೇಶ. ಬಸವಾದಿ ಶರಣರ ಜೀವನ ಸಂದೇಶ, ಬಸವಾದಿ ಶರಣರ ಜೀವನ ಸಂದೇಶ. ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ, ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ. ಅನುಭಾವಿಗಳ
ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ